ಬಳ್ಳಾರಿಯಿಂದ ಹೊರಗಡೆ ಬಂದಿದ್ದು ದರ್ಶನ್ ಸರ್ ಹೆಂಗೆ ಅಂದ್ರೆ ಅತ್ತಿಗೆ ಹೋಗಿ ಬಳ್ಳಾರಿ ದೇವಸ್ಥಾನದಲ್ಲಿ ಇಷ್ಟ ದೇವತೆ ಚಾಮುಂಡೇಶ್ವರಿ ತಾಯಿ 9 ದೇವತೆಗಳನ್ನ ಪೂಜೆ ಮಾಡಿದ್ಮೇಲೆ ಹೊರಗಡೆ ಬಂದರು. ಒಟ್ಟಿನಲ್ಲಿ ಬರ್ದಿಟ್ಕೊಳ್ಳಿ, ಜನವರಿ 1ನೇ ತಾರೀಕಿಂದ ಚೇಂಜ್ ಆಗುತ್ತೆ. ಏನ್ ಚೇಂಜ್ ಆಗುತ್ತೆ ಅಂತೆ, ಸತ್ಯಯುಗ ಸ್ಟಾರ್ಟ್ ಆಗ್ತಾ ಇದೆ. ಕಲಿಯುಗ ಇದು. ಕಲಿಯುಗದಲ್ಲಿ ಇದೆಲ್ಲ ಕಾಮನ್. ಅವರು ವ್ಯಾಪಾರ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ, ಇಲ್ಲ ಮಣ್ಣು ಹೊತ್ತುತ್ತಾರೋ, ಒಂದು 100 ರೂಪಾಯಿ 150 ರೂಪಾಯಿ ಕೊಟ್ಟು 14 ವರ್ಷ 15 ವರ್ಷ ಸಿನಿಮಾನ ಮತ್ತೊಮ್ಮೆ ರಿಲೀಸ್ ಆಗಿರುವಂತ ಸಿನಿಮಾನ ಬಂದು ನೋಡ್ತಾವ್ರೆ ಅಂದಾಗ ದರ್ಶನ್ ಸರ್ ಅವರ ಅಭಿಮಾನಿಗಳು ಎಂತವ್ರು ಅಂತ ನೀವ್ ಯೋಚನೆ ಮಾಡಬೇಕು. ಕನ್ನಡ ಇಂಡಸ್ಟ್ರಿ ಯಾಕೆ ಬೆಳೀತಾ ಇಲ್ಲ, ಕನ್ನಡ ಇಂಡಸ್ಟ್ರಿ ಯಾಕೆ ಬೆಳೀತಾ ಇಲ್ಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ನವಗ್ರಹ ರಿಲೀಸ್ ಆಗಿದೆ, ಎಷ್ಟು ಖುಷಿ ಇದೆ, ಏನು ಹೇಳ್ತೀರಾ? ಖುಷಿ ಆಗುತ್ತೆ ಮೇಡಮ್. ಇವತ್ತು ನಮ್ಮ ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಸರ್ ಅವರ 15 ವರ್ಷಗಳ ನಂತರ ನವಗ್ರಹ ಮತ್ತೊಮ್ಮೆ ರಿಲೀಸ್ ಆಗಿದೆ. ಭಾಳ ಖುಷಿ ಆಗುತ್ತೆ. ಅಲ್ಲಿ ನೀವು ನೋಡ್ತಿರ್ಬೋದು, ಆ ಕಡೆ ತೋರಿಸಿ ಸರ್ ಒಂದ್ಸಲ ಕ್ಯಾಮ್ರಾ. ಜನಗಳು ಫಸ್ಟು ಜನಗಳನ್ನ ತೋರಿಸಿ, ಆಮೇಲೆ ನಮ್ಮನ್ನ ತೋರಿಸಿ ಮೇಡಮ್. ಏನಕ್ಕೆ ಹೇಳ್ತೀನಿ ಈ ಮಾತಂದ್ರೆ, ಜನಗಳೇ ನಮಗೆ ಫಸ್ಟ್ ಆಫ್ ಆಲ್ ದರ್ಶನ್ ಸರ್ ಅವರು ಒಂದೊಂದು ಟಿಕೆಟ್ ಜನ ನೋಡುತ್ತಾರೆ ಅಂತಂದ್ರೆ ಅವರ ಬೆವರು ಸುರಿಸುವಂಥ ದುಡ್ಡಿದು. ಯಾರು ಕೂಡ ಫ್ರೀಯಾಗಿ ಟಿಕೆಟ್ ಕೊಡ್ತಾ ಇಲ್ಲ. ಅವರು ಬೆವರು ಸುರಿಸುವಂಥ ದುಡ್ಡನ್ನ ಅವರು ವ್ಯಾಪಾರ ಮಾಡ್ತಾರೋ, ಇನ್ನೊಂದು ಮಾಡ್ತಾರೋ, ಮತ್ತೊಂದು ಮಾಡ್ತಾರೋ, ಇಲ್ಲ ಮಣ್ಣು ಹೊತ್ತುತ್ತಾರೋ, ಒಂದು 100 ರೂಪಾಯಿ 150 ರೂಪಾಯಿ ಕೊಟ್ಟು 14 ವರ್ಷ 15 ವರ್ಷ ಸಿನಿಮಾನ ಮತ್ತೊಮ್ಮೆ ರಿಲೀಸ್ ಆಗಿರುವಂತ ಸಿನಿಮಾನ ಬಂದು ನೋಡ್ತಾವ್ರೆ ಅಂದಾಗ ದರ್ಶನ್ ಸರ್ ಅವರ ಅಭಿಮಾನಿಗಳು ಎಂತವ್ರು ಅಂತ ನೀವ್ ಯೋಚನೆ ಮಾಡಬೇಕು. ಎರಡನೇದು ವಿಚಾರ, ಅರಿಶಿಣ ಕುಂಕುಮ ಯಾಕೆ ಹೇಳ್ತಾ ಇದೀನಿ ಅಂದ್ರೆ, ಒಂದ್ ನಿಮಿಷ ಅಣ್ಣ, ನೀನ್ ಬಾಳ ಒಂದ್ ನಿಮಿಷ ಇಲ್ಲಿ ಅಣ್ಣ ಒಂದ್ ನಿಮಿಷ ನೀವಿಬ್ರು ಬನ್ನಿ, ಒಂದ್ ನಿಮಿಷ ನೀವಿಬ್ರು ಬನ್ನಿ, ಈ ಕಡೆ ನಿಂತ್ಕೊಳ್ಳ, ನೀನು ಈ ಕಡೆ ನಿಂತ್ಕೊಳ್ಳೋಣ ಅಣ್ಣ. ಒಂದ್ ನಿಮಿಷ ಕೇಳಿ, ಒಂದ್ ನಿಮಿಷ. ಇದು ಅರಿಶಿಣ ಕಲರ್ ಅಲ್ವಾ, ಇದು ಕುಂಕುಮ. ನಾನು ಹಾಕೊಂಡಿರೋದು ಅರಿಶಿಣ ಕುಂಕುಮನೇ, ಅರ್ಥ ಆಯ್ತಾ? ಹೆಣ್ಣು ಮಕ್ಕಳಿಗೆ ಏನ್ ಇಂಪಾರ್ಟೆಂಟು, ಅರಿಶಿಣ ಆಮೇಲೆ ಕುಂಕುಮ. ಈ ಅರಿಶಿಣ ಕುಂಕುಮನ ಮೇಲ್ಗಡೆ ಫ್ಲಾಗ್ ನೋಡ್ತಿರ್ಬೋದು, ಇಲ್ಲಿ ಕಟ್ಟಿರೋದು ಅರಿಶಿಣ ಕುಂಕುಮನೇ. ಕನ್ನಡ ರಾಜ್ಯೋತ್ಸವ ಬಂದಿರೋದು ಅರಿಶಿಣ ಕುಂಕುಮದಿಂದನೇ. ಕನ್ನಡ ರಕ್ಷಣಾ ವೇದಿಕೆನೂ ಅರಿಶಿಣ ಕುಂಕುಮನೇ ಕಲರ್ ಬಾವುಟ. ಮುಂದಕ್ಕೆ ಸರ್ಕಾರ ಅನ್ನೋದಿದ್ರೆ ಅರಿಶಿಣ ಕುಂಕುಮ ಅನ್ನೋ ಬಾವುಟ ಬರುತ್ತೆ. ಒಟ್ಟಿನಲ್ಲಿ ಬರ್ದಿಟ್ಕೊಳ್ಳಿ, ಜನವರಿ 1ನೇ ತಾರೀಕಿಂದ ಚೇಂಜ್ ಆಗುತ್ತೆ. ಏನ್ ಚೇಂಜ್ ಆಗುತ್ತೆ ಅಂತೆ, ಸತ್ಯಯುಗ ಸ್ಟಾರ್ಟ್ ಆಗ್ತಾ ಇದೆ. ಕಲಿಯುಗ ಇದು. ಕಲಿಯುಗದಲ್ಲಿ ಇದೆಲ್ಲ ಕಾಮನ್. ಉಟ್ಕೊಳ್ಳೋದು ಯಾರ್ಯಾರು ಉಟ್ಕೋತಾರೆ ಗೊತ್ತಾ? ಕಲಿಯುಗದಲ್ಲಿ ಮೋಸ ಮಾಡೋರು, ದಗಲ್ಬಾಜಿ ಮಾಡೋರು, ಆಯ್ತಾ? ಎಲ್ಲರೂ ಉಟ್ಕೋತಾರೆ. ಒಂದ್ ನಿಮಿಷ. ಮೋಸ ಮಾಡೋರು ಉಟ್ಕೊಳ್ಳೋದು, ದಗಲ್ಬಾಜಿ ಕೆಲಸ ಮಾಡೋರು ಉಟ್ಕೊಳ್ಳೋದು, ಮೋಸ ಮಾಡೋದು, ಒಂದ್ ಹೆಂಗಸಿಗೆ ಮೋಸ ಮಾಡೋದು, ಹುಟ್ಟೋದು ಕಲಿಯುಗದಲ್ಲಿ. ಕಲಿಯುಗ ಅಂತ್ಯ ಆಗತ್ತೆ. ಈಗ ಸತ್ಯಯುಗ ಶುರು ಆಗತ್ತೆ. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಯಾಕೆ ಹೇಳ್ತಾರೆ ಈ ಮಾತನ್ನ? ಈಗ ಇದು ನಾನು ಹೇಳ್ತಾ ಇರೋದಲ್ಲ, ಮುಂಚೆ ಕವಿಗಳು ಬರ್ದಿರುವಂತ ಹಾಡಿದು. ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವಾಕ್ಯಕ್ಕೆ ತಪ್ಪಿ ನಡೆದೆ ಮೆಚ್ಚನ ಪರಮಾತ್ಮನು. ಪರಮಾತ್ಮ ಅಂದ್ರೆ ಕಾಟೇರಮ್ಮ, ದರ್ಶನ್ ಸರ್ ಅವರ ಮನೆ ದೇವರು, ಆಯ್ತಾ? ದರ್ಶನ್ ಸರ್ ಅವರ ಇಷ್ಟ ದೇವತೆ ಚಾಮುಂಡೇಶ್ವರಿ. ಆಮೇಲೆ ಬಳ್ಳಾರಿಯಿಂದ ಹೊರಗಡೆ ಬಂದಿದ್ದು ದರ್ಶನ್ ಸರ್ ಹೆಂಗೆ ಅಂದ್ರೆ ಅತ್ತಿಗೆ ಹೋಗಿ ಬಳ್ಳಾರಿ ದೇವಸ್ಥಾನದಲ್ಲಿ ಇಷ್ಟ ದೇವತೆ ಚಾಮುಂಡೇಶ್ವರಿ ತಾಯಿ 9 ದೇವತೆಗಳನ್ನ ಪೂಜೆ ಮಾಡಿದ್ಮೇಲೆ ಹೊರಗಡೆ ಬಂದರು. ಅದಕ್ಕೋಸ್ಕರ ಭಗವಂತನಿಗಿಂತ ದೊಡ್ಡವರು ಯಾರೂ ಇಲ್ಲ. ಭಗವಂತನೇ ಫಸ್ಟು, ಅರಿಶಿಣ ಕುಂಕುಮನೇ ಮೊದಲು. ಎಲ್ಲರೂ ಕೂಡ ನಮ್ಮ ದರ್ಶನ್ ಸರ್ ಅಭಿಮಾನಿಗಳು ಒಂದ್ ಹೇಳಕ್ ಇಷ್ಟಪಡ್ತೀನಿ, ಡೈ ಹಾರ್ಟ್ ಫ್ಯಾನ್ಸ್. ಅವರಿಗೆ ಹಿಂದೆ ಇಲ್ಲ ಮುಂದೆ ಇಲ್ಲ, ತಂದೆ ಇರ್ತಾರೋ ತಾಯಿ ಇರ್ತಾರೋ ಗೊತ್ತಿಲ್ಲ, ಅವರು ದರ್ಶನ್ ಸರ್ ಅಭಿಮಾನಿಗಳು ಇಲ್ಲಿಂದ ಪ್ರೀತಿ ಮಾಡ್ತಾರೆ. ನಾನು ಕೂಡ ದರ್ಶನ್ ಸರ್ ಅಭಿಮಾನಿ, ಹುಟ್ಟುವಾಗ್ಲಿಂದ ಹಿಡಿದು ಸಾಯೋವರೆಗೂ ನಾವೆಲ್ಲ ದರ್ಶನ್ ಸರ್ ಅಭಿಮಾನಿಗಳು. ಏನಕ್ಕೆ ಈ ಮಾತು ಹೇಳ್ತೀವಿ ಅಂತಂದ್ರೆ, ಅಲ್ಲಿ ಜನ ಸಮೂಹ ನೋಡ್ತಾ ಇದ್ದೀರಾ ನೀವು. ಇದು ಇವಾಗ ರಿಲೀಸ್ ಆಗಿದ್ದಲ್ಲ ಮೇಡಮ್ ಸಿನಿಮಾ, 15 ವರ್ಷದ ಹಳೆ ಸಿನಿಮಾ. ಅದಕ್ಕೆ ಈ ಕ್ರೇಜ್ ಇರುವೆ ಅಂದ್ರೆ ಕನ್ನಡ ಇಂಡಸ್ಟ್ರಿ ಯಾಕೆ ಬೆಳೀತಾ ಇಲ್ಲ, ಕನ್ನಡ ಇಂಡಸ್ಟ್ರಿ ಯಾಕೆ ಬೆಳೀತಾ ಇಲ್ಲ ಹೇಳ್ತೀನಿ, ಕೇಳಿಸ್ಕೊಳ್ಳಿ. ಒಟ್ಟಿಗೆ ಬೆಳೆದ್ರೆ ಕನ್ನಡ ಇಂಡಸ್ಟ್ರಿ ಬೆಳುತ್ತೆ. ಒಟ್ಟಿಗೆ ಯಾರು ಬೆಳೀತಾ ಇಲ್ಲ, ಒಟ್ಟಿಗೆ ಎಲ್ಲರೂ ಸೇರ್ತಾ ಇಲ್ಲ. ಒಟ್ಟಿಗೆ ಡಿ ಬಾಸ್ ಅಭಿಮಾನಿಗಳು ಯಾಕೆ ಸೇರ್ತಾವ್ರೆ? ಅದಕ್ಕೆ ಬೆಳೀತಾ ಇರೋದು. ನಾವು ಎಲ್ಲ ಸಿನಿಮಾಗಳನ್ನು ನೋಡ್ತೀವಿ, ಎಲ್ಲ ಹೀರೋಗಳ ಸಿನಿಮಾಗಳನ್ನು ನೋಡ್ತೀವಿ. ಏನಕ್ಕೆ ಅಂತಂದ್ರೆ ನಾವು ಒಂದು ಕುಟುಂಬ, ಕನ್ನಡ ಇಂಡಸ್ಟ್ರಿ ಅನ್ನೋದು ಒಂದು ಕುಟುಂಬ. ಯಾಕೆ ನೀವು ತಮಿಳ್ನಾಡು, ಆಂಧ್ರ, ಮತ್ತೊಂದು ಮಗದೊಂದು ಅಂತ ಯಾಕೆ ಮಾತಾಡ್ತೀವಿ? ನಾವು ಮಾಡಿದ್ವಾ? ಜನಗಳು ಮಾಡ್ಕೊಂಡ್ರು ಇದನ್ನ. ತಮಿಳ್ನಾಡು, ಆಂಧ್ರ ಪ್ರದೇಶ, ಇನ್ನೊಂದು ಅಂತ ಜನಗಳು ಮಾಡ್ಕೊಂಡಿದ್ದು, ನಾವಲ್ಲ ಮೇಡಮ್. ಭಗವಂತನಿಗಿಂತ ದೊಡ್ಡವ್ರು ಯಾರೂ ಇಲ್ಲ. ನಾವು ಇಲ್ಲಿ ನಿಂತಿರೋ ಜಾಗನೂ ಭಗವಂತಂದೆ, ಭೂಮಿ ತಾಯಿದು. ಒಂದಿನ ಸತ್ತೋದ್ಮೇಲೆ ನಾವು ಮಣ್ಣು ಪಾಲೆ, ಭೂಮಿ ತಾಯಿ ಬಗಿತಾಳೆ, ಓಪನ್ ಮಾಡ್ತಾಳೆ, ಎದೆ ಸೀಳ್ಬಿಟ್ಟು ಭೂಮಿ ತಾಯಿ ಒಳಗಡೆ ಹೋಗ್ತೀವಿ ನಾವು. ಅದಕ್ಕೆ ಯಾಕೆ ಈ ಗಲಾಟೆಗಳು, ಯಾಕೆ ಈ ಮೋಸ, ತಗಲ್ಬಾಜಿಗಳು ಯಾಕೆ ಬೇಕು? ಸತ್ಯವೇ ನಮ್ಮ ತಾಯಿ ತಂದೆ, ಸತ್ಯವೇ ನಮ್ಮ ಬಂಧು ಬಳಗ. ಸತ್ಯವನ್ನು ಮಾತಾಡಿ, ಸತ್ಯನ ಜೈವೇರಿ ಮಾಡಿ. ಎಲ್ರಿಗೂ ಕನ್ನಡ ರಾಜ್ಯೋತ್ಸವದ ಶುಭಾಶಯಗಳು. ನವಗ್ರಹ ಸಿನಿಮಾ ಬಂದು ನೋಡಿ. ಜೈವಾಗ್ಲಿ, ಜೈ ಡಿ ಬಾಸ್. ಥ್ಯಾಂಕ್ ಯು ಮೇಡಮ್. ದಯವಿಟ್ಟು ಎಲ್ಲರ ಹತ್ರ ಕೇಳ್ಕೊಳ್ಳೋದೊಂದೇ, ಫ್ಯಾನ್ ವಾರ್ ನಿಲ್ಲಿಸಿ. ಯಾಕೆ ಗೊತ್ತಾ,
ಆಂಧ್ರದಲ್ಲಿ ಹೋಗಿ ಯಾರು ಈ ತರ ಫ್ಯಾನ್ಸ್ ಓವರ್ ಮಾಡ್ತಿಲ್ಲ, ನಮ್ಮ ಕರ್ನಾಟಕದಲ್ಲಿ ಮಾತ್ರನೇ ಮಾಡ್ತಾ ಇರೋದು. ತಿರ್ಗಾ ತಮಿಳ್ನಾಡಲ್ಲಿ ಹೋಗಿ ಯಾರು ಫ್ಯಾನ್ಸ್ ಓವರ್ ಮಾಡ್ತಿಲ್ಲ, ಕರ್ನಾಟಕದಲ್ಲಿ ಏನಕ್ಕೆ ಮಾಡ್ತಿದ್ದಾರೆ ಗೊತ್ತಾ? ಯಾರೇ ಆಗಲಿ ಡಿ ಬಾಸ್ ಅಭಿಮಾನಿಗಳು ಮಾಡ್ತಿಲ್ಲ, ಸುದೀಪ್ ಅವ್ರ ಅಭಿಮಾನಿಗಳು ಮಾಡ್ತಿಲ್ಲ, ಅಪ್ಪು ಅವ್ರ ಅಭಿಮಾನಿಗಳು ಮಾಡ್ತಿಲ್ಲ, ಧ್ರುವ ಸರ್ಜಾ ಅಭಿಮಾನಿಗಳು ಮಾಡ್ತಿಲ್ಲ. ಇವ್ರಿಗೂ ತಂದಿಡ್ಬೇಕಂತ ತಂದಿರ್ತಾರಲ್ಲ ಸೆಂಟ್ರಲ್ಲಿ, ಅವ್ರು ಮಾಡ್ತಾ ಇರೋದು. ಯಾರೇ ಆಗಲಿ ನಿಜವಾದ ಅಭಿಮಾನಿಗಳು ಯಾರು ಫ್ಯಾನ್ಸರ್ ಆಗಿರಲಿ ಯಾರು ಇದ್ರು ಮಾಡೋದಿಲ್ಲ. ಆದ್ರಿಂದ ದಯವಿಟ್ಟು ಕನ್ನಡ ಇಂಡಸ್ಟ್ರಿನ ಬೆಳೆಸಿ ಉಳಿಸಿ ಅಂತಂದು ಕೇಳ್ಕೊಳ್ತೀನಿ. ಜೈ ಡಿ ಬಾಸ್. ಬೀಟ್ ಪ್ಲಸ್ ಕರ್ನಾಟಕ.